ಸ್ವಾತಂತ್ರ್ಯ ಸುಧೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಇವತ್ತು ಭಾರತ ಸರ್ವತಂತ್ರ ಸ್ವತಂತ್ರ ದೇಶವಾದ ದಿನ. ಹಾಗಾಗಿ ಪ್ರತಿ ವರ್ಷ ಈ ದಿನವನ್ನ ನಾವೆಲ್ಲರೂ ಕೂಡ ಅಂದ್ರೆ ಭಾರತೀಯರು ಅತ್ಯಂತ ಸಂಭ್ರಮದಿಂದ ವಿಶೇಷವಾಗಿ ಆಚರಿಸ್ತೀವಿ. ಅದರಲ್ಲೂ ಇಡೀ ವಿಶ್ವದಲ್ಲೇ ವಿಶ್ವಗುರು ಅಂತ ಕರೆಸ್ಕೊಳ್ಳೋ ಹಂತಕ್ಕೆ ನಮ್ಮ ಭಾರತ ಬೆಳಿತಿರುವ ಈ ಸಂದರ್ಭದಲ್ಲಿ ನಮ್ಮ ದೇಶದ ನೆಲ, ಜಲ, ಸಂಸ್ಕೃತಿ, ಇಲ್ಲಿನ ಕಲೆ, ಸಂಗೀತ, ನೃತ್ಯ ಇದೆಲ್ಲದರ ಬಗ್ಗೆ ಇಡೀ ವಿಶ್ವದಲ್ಲಿ ಬೆರಗು ಗಣ್ಣಿನಿಂದ ನೋಡುವಂತಹ ಒಂದು ಸಂದರ್ಭ ಸೃಷ್ಟಿಯಾಗಿರೋ ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನ ಸಂಗೀತ ಸುಧೆಯೊಂದಿಗೆ ಆಚರಿಸುವ ಒಂದು ಪುಟ್ಟ ಪ್ರಯತ್ನವನ್ನ ನ್ಯೂಸ್ 18 ಮಾಡ್ತಾ ಇದೆ. ನಮ್ಮ ಈ ಪ್ರಯತ್ನಕ್ಕೆ ಧ್ವನಿ ಆಗ್ತಾ ಇದ್ದಾರೆ ಸಮರ್ಥ ದೇಸಾಯಿ ಕಲೆಕ್ಟಿವ್ ಬ್ಯಾಂಡ್ ನ ಸದಸ್ಯರು. ಎಲ್ಲರಿಗೂ ಸ್ವಾಗತ ಕಾರ್ಯಕ್ರಮಕ್ಕೆ. ಹಾಗೆ ಎಲ್ಲರಿಗೂ ಕೂಡ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಒಬ್ಬೊಬ್ಬರನ್ನೇ ಮೊದಲೇದಾಗಿ ಇಂಟ್ರೊಡ್ಯೂಸ್ ಮಾಡ್ಬಿಡ್ತೀನಿ. ನಂತರದಲ್ಲಿ ಇವರ ಸುಮಧುರ ಸುಧೆಯನ್ನ ನಿಮ್ಮ ತನಕ ತಲುಪಿಸುವ ಹಾಗೆ ಸ್ವತಂತ್ರದ ಬಗ್ಗೆ ಮಾತುಕತೆಯನ್ನ ಮುಂದುವರಿಸುವ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ಈ ತಂಡದ ಸದಸ್ಯ ಜೊತೆಗೆ ಮುಖ್ಯಸ್ಥ ಹಾಗೆ ಬೆನ್ನೆಲುಬು ಸಮರ್ಥ ದೇಸಾಯಿ ಅವರು. ಇವರು ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಗಿಟಾರಿಸ್ಟ್. ಇನ್ಫ್ಯಾಕ್ಟ್ ಹಿಂದೂಸ್ತಾನಿ ಕ್ಲಾಸಿಕಲ್ ಸಂಗೀತವನ್ನ ಫ್ಯೂಷನ್ ನ ಬೆರೆಸಿ ಅದಕ್ಕೆ ಗಿಟಾರ್ನ ಧ್ವನಿಯನ್ನ ತುಂಬ್ತಾ ಇರೋ ಒಂದು ವಿನೂತನವಾದ ಪ್ರಯತ್ನವನ್ನ ಮಾಡ್ತಾ ಇರೋ ಪ್ರಯತ್ನದ ಮೂಲಕ ಜಗತ್ತನ್ನ ಸೆಳಿತಾ ಇರುವಂತಹ ಕಲಾವಿದ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಸಮರ್ಥ ಅವರಿಗೆ ಬಾಳಿನಲ್ಲಿ ಸಮರ್ಥವಾಗಿ ಮುನ್ನಡೆಯಲಿಕ್ಕೆ ಜೊತೆಗಾತಿಯಾಗಿರುವವರು ಸಂಪದಾ ದೇಸಾಯಿ ಅವರು. ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇವರ ಜೊತೆಯಲ್ಲಿ ತಬಲಾ ಜೊತೆಗೆ ಈ ಒಂದು ತಂಡಕ್ಕೆ ಬಲವನ್ನ ತುಂಬ್ತಾ ಇದ್ದಾರೆ ಸುದತ್ತ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೂ ಕೂಡ. ಹಾಗೆ ಶರತ್ ಆರೋಹ ಅವರು ತಮ್ಮ ಕೀಬೋರ್ಡ್ ನ ಮೂಲಕ ಇಡೀ ತಂಡವನ್ನ ಮುನ್ನಡೆಸ್ತಾ ಇರುವರು. ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇವರ ಜೊತೆಯಲ್ಲಿ ಡ್ರಮ್ ನ ಧ್ವನಿಯ ಜೊತೆಗೆ ಈ ತಂಡದ ಧ್ವನಿಯನ್ನ ಮತ್ತಷ್ಟು ಎತ್ತರಕ್ಕೆ ತಲುಪಿಸ್ತಾ ಇರುವವರು ಕಪಿಲ್ ಅವರು. ಕಪಿಲ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಮೃದಂಗದ ಸುಮಧುರ ಧ್ವನಿಯನ್ನ ಸೇರಿಸ್ತಾ ಇದ್ದಾರೆ ಸುಮಧುರ್ ಅವರು. ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ತಮ್ಮಿಂದಲೇ ಪ್ರಾರಂಭ ಮಾಡೋಣ. ಸಮರ್ಥ ಅವರೇ, ನಾವಿವತ್ತು ಸ್ವತಂತ್ರ ದಿನಾಚರಣೆಯನ್ನ ಆಚರಿಸ್ತಾ ಇದೀವಿ, ಸಂಭ್ರಮಿಸ್ತಾ ಇದೀವಿ. ಗ್ಲೋಬಲ್ ವಿಲೇಜ್, ಗ್ಲೋಬಲ್ ಕಮ್ಯುನಿಟಿ ಅನ್ನೋ ಚರ್ಚೆ ಅದು ಪ್ರಾರಂಭ ಆಗಿದ್ದು ಭಾರತದಿಂದಲೇ ಅಂತ ಹೇಳಿ. ಅಂದ್ರೆ ಇಡೀ ವಿಶ್ವವನ್ನ ಒಂದು ಕುಟುಂಬ ಅಂತ ಹೇಳಿ ವಸುದೈವ ಕುಟುಂಬಕಂ ಅಂತ ಕರೆದ ದೇಶ ನಾವು. ಈ ದೇಶದ ಸ್ವತಂತ್ರ ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ತಿದೀವಿ. ಇಡೀ ಜಗತ್ತನ್ನೇ ನಮ್ಮ ಒಂದು ಕುಟುಂಬ ಅಂತ ಕನ್ಸಿಡರ್ ಮಾಡ್ತಿದೀವಿ. ಇದರ ಜೊತೆಗೆ ನಮ್ಮತನ, ನಮ್ಮ ಕಲೆ, ನಮ್ಮ ಸಂಸ್ಕೃತಿ, ನಮ್ಮ ನಾಡಿನ ಸಂಗೀತ ಇದೆಲ್ಲವನ್ನ ಕೂಡ ಉಳಿಸ್ಕೊಂಡು ಜೊತೆಗೆ ಬೇರೆ ದೇಶದ ಸಂಸ್ಕೃತಿಯನ್ನ ಕೂಡ ಒಪ್ಕೊಳ್ಳುವಂತಹ ಮನಸ್ಥಿತಿ. ಸೊ ನಮ್ಮತನ ಅನ್ನೋದು ನಿಮ್ಮ ಕ್ಷೇತ್ರದಲ್ಲೇ ತೆಗೆದುಕೊಳ್ಳೋಣ, ಮ್ಯೂಸಿಕ್ ಕ್ಷೇತ್ರದಲ್ಲೇ ಬೇರೆ ಬೇರೆ ರೀತಿಯ ಸಂಗೀತ ಪ್ಯಾಟ್ರನ್ಗಳು ಈ ಎಲ್ಲರಿಗೂ ಎಕ್ಸ್ಪೋಸ್ ಆಗಿರೋ ಸಂದರ್ಭದಲ್ಲಿ ನಮ್ಮತನ ಅನ್ನೋದು ಎಷ್ಟು ಮುಖ್ಯ ಅಂತ. ಅದೇ ಈಗ ಆ್ಯಸ್ ಅ ಮ್ಯೂಸಿಷಿಯನ್ ನಾನು ನನ್ನ ಒಂದು ಎಕ್ಸ್ಪೀರಿಯನ್ಸಲ್ಲಿ ಹೇಳ್ಬೇಕಂದ್ರೆ, ಸೊ ನಾವು ಸುಮಾರು ಕಡೆ ಹೋಗ್ತಾ ಇರ್ತೀವಿ, ಸುಮಾರು ಕಡೆ ಪರ್ಫಾರ್ಮ್ ಮಾಡ್ತಾ ಇರ್ತೀವಿ. ಸೊ ಅವಾಗ ಲೈಕ್ ನಾವು ವರ್ಲ್ಡ್ ಮ್ಯೂಸಿಕ್ ಅನ್ನೋದೇನಿದೆ, ಸೊ ಲೈಕ್ ಈಗ ವೆಸ್ಟರ್ನ್ ಜೊತೆ ನಮ್ಮ ಇಂಡಿಯನ್ ಕ್ಲಾಸಿಕಲ್ಲು, ಆಮೇಲೆ ನಮ್ಮ ಇಂಡಿಯನ್ ಕ್ಲಾಸಿಕಲನ್ನು ಈಗ ಜನ ಎಂಜಾಯ್ ಮಾಡ್ತಾ ಇದ್ದಾರೆ. ಬೇಸಿಕಲಿ ಮ್ಯೂಸಿಕ್ ಅಂದರೆ ನಮ್ಮ ಪ್ರಕಾರ ನಾವು ಅದನ್ನು ಒಂದು ದೇವರ ಸರಸ್ವತಿಗೆ ಹೋಲಿಸ್ತೀವಿ. ಸೊ ಈ ಒಂದು ನಮ್ಮ ಕಲ್ಚರನ್ನ ಇನ್ನೊಂದು ಕಡೆ ಹೋಗಿ ಪ್ರೆಸೆಂಟ್ ಮಾಡಿದಾಗ ಅದು ನಮ್ಮ ವೇಷಭೂಷಣ ಆಗಿರ್ಬೋದು ಅಥವಾ ನಮ್ಮ ಪ್ರೆಸೆಂಟೇಷನ್, ನಮ್ಮ ಮ್ಯೂಸಿಕ್ ರಾಗಗಳಾಗಿರ್ಬೋದು, ಅದೆಲ್ಲ ಅವರಿಗೆ ಲೈಕ್ ಹೊಸದು. ಅಂದರೆ ಈಗ ಎಲ್ಲರೂ ಕೇಳ್ತಾ ಇದ್ದಾರೆ, ಲೈಕ್ ವಿ ಆರ್ ಜಾಮಿಂಗ್ ವಿತ್ ಎವ್ರಿ ಒನ್. ಸೊ ವರ್ಲ್ಡ್ ಮ್ಯೂಸಿಕ್ ಎಲ್ಲ ಮಾಡ್ತಾ ಇದ್ದೀವಿ, ಸೊ ಹೊರಗಡೆ ಎಲ್ಲ ಪ್ರೆಸೆಂಟ್ ಮಾಡ್ತಾ. ಸೊ ಅದರಿಂದ ಒಂದು ಯೂನಿಟಿ ಅನ್ನೋದು ಕ್ರಿಯೇಟ್ ಆಗಿದೆ. ಸೊ ನಮ್ಮ ವೈಷ್ಣವ ಜನತೋ ಅನ್ನೋ ಒಂದು ಹಾಡಲ್ಲಿ ಸೊ ನಮ್ಮ ಯೂನಿಟಿ ಬಗ್ಗೆ ಎಷ್ಟು ಚೆನ್ನಾಗಿ ಅವರು ವರ್ಣನೆ ಮಾಡಿದ್ದಾರೆ. ಅದು ನಮ್ಮ ಗಾಂಧೀಜಿಯವರ ಫೇವ್ರೆಟ್ ಹಾಡು ಕೂಡ. ಸೊ ಅದನ್ನ ಯೂನಿಟಿ ತೋರಿಸ್ಲಿಕ್ಕೆ ನಾನೀಗ ಅದನ್ನ ಪ್ರೆಸೆಂಟ್ ಮಾಡ್ಬೇಕಂತ. ಕಾರ್ಯಕ್ರಮ ಪ್ರಾರಂಭಕ್ಕೆ ಇದಕ್ಕಿಂತ ಒಳ್ಳೆ ಹಾಡಿನ ಯಾವುದು ಅಂತ ಹೇಳಿ ಸೊ ಹಾಡ್ಬಹುದಾ? ಶುರು ಮಾಡ್ಬೋದು.
ಅದ್ಭುತ ಅದ್ಭುತ. ಅದಕ್ಕೆ ಬಹುಶಃ ನಾವು ಕಾರ್ಯಕ್ರಮಕ್ಕೆ ಇಟ್ಟಿರೋ ಹೆಸರು ಸ್ವಾತಂತ್ರ್ಯ ಸುಧೆ ಅಂತೇಳಿ. ಬಹುಶಃ ಬೇರೆ ಪ್ರಪಂಚದಲ್ಲಿರೋ ಎಲ್ಲಾ ಸಂಗೀತ ಫಾರ್ಮ್ಯಾಟ್ಗೂ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಬೆಸ್ಟ್ ಹೋಗಿರೋ ಸಂಗೀತಕ್ಕೂ ಅದು ಸುಧಿಯಾಗಿ ಹರಿಯೋ ಅಂದ್ರೆ ಫ್ಲಾಲೆಸ್ ಆಗಿ ಹರಿಯೋ ಕೆಪಾಸಿಟಿ ನಮ್ಮ ದೇಶದ ಸಂಗೀತ ಕಲದಲ್ಲೇ ಬೇರೆ ಯಾವುದಕ್ಕೆ. ಅದರಲ್ಲೂ ನಿಮ್ಮ ಗಿಟಾರು ಅದ್ರ ಜೊತೆಗೆ ಹಿಂದೂಸ್ತಾನಿ ಕ್ಲಾಸಿಕಲ್ ನ ಮಿಕ್ಸ್ಡ್, ಈ ಫ್ಯೂಷನ್ ಹುಟ್ಟಿದ್ ಹೇಗೆ ಅಂತ? ಸೊ ನಂದು ಆ್ಯಕ್ಚುಲಿ ಬೇಸಿಕಲಿ ನಾನು ಸ್ಟಾರ್ಟ್ ಮಾಡಿದ್ದು ವೆಸ್ಟರ್ನ್ ಗಿಟಾರ್ ಆಗಿ. ಸೊ ಯೂಶಲಿ ಗಿಟಾರ್ ಅಂದರೆ ರಾಕ್ ಮ್ಯೂಸಿಕ್, ವೆಸ್ಟರ್ನ್ ಮ್ಯೂಸಿಕ್, ಜಾಝ್ ಮ್ಯೂಸಿಕ್ ಆ ಥರ ನುಡಿಸ್ತಾರೆ. ಸೊ ಕರ್ನಾಟಕಿನೂ ತುಂಬ ಜನ ನುಡಿಸ್ತಾರೆ. ಸೊ ಇದನ್ನು ಹಿಂದೂಸ್ತಾನಿ ಸಂಗೀತದಲ್ಲಿ ಯಾರು ಆವಾಗ ಕಡಿಮೆ ಇದ್ದರು, ಈಗ ಇದ್ದಾರೆ. ಬಟ್ ಆವಾಗ ನಾನು ಶುರು ಮಾಡೋ ಸಮಯದಲ್ಲಿ ಯಾರೂ ಇದ್ದಿದ್ದಿಲ್ಲ. ಸೊ ಇಟ್ಸ್ ಆಲ್ಮೋಸ್ಟ್ 13-14 ಇಯರ್ಸ್ ಆಯಿತು ನಾನು ಇದನ್ನು ನುಡಿಸ್ಲಿಕ್ಕತ್ತು. ಸೊ ಯಾಕೆ ನಾವು ವೆಸ್ಟರ್ನ್ ಇನ್ಸ್ಟ್ರೂಮೆಂಟಲ್ಲಿ ಒಂದು ನಮ್ಮತನವನ್ನು ತೋರಿಸ್ಬಾರ್ದು ಅಂತ. ಸೊ ಯಾಕಂದರೆ ಇದು ಬೇಸಿಕಲಿ ವೆಸ್ಟರ್ನ್ ಇನ್ಸ್ಟ್ರೂಮೆಂಟ್ ಇದು ಗಿಟಾರು. ಸೊ ಇದರಲ್ಲಿ ಇಂಡಿಯನ್ ಕ್ಲಾಸಿಕಲ್ ಏನು ನುಡಿಸಿದರೆ ಇದ್ರದ್ದೊಂದು ಏನು ಮೆಲೋಡಿಯಸ್ ಇರುತ್ತೆ ಅದು ಜನಕ್ಕೆ ಗೊತ್ತಾಗುತ್ತೆ. ಸೊ ಗಿಟಾರ್ ಅಂದರೆ ವೆಸ್ಟರ್ನ್ ಅಂತಲೇ ತಿಳ್ಕೊತಾರೆ. ಸೊ ಇದ್ರ ಜೊತೆ ನಾನು ಅದು ಆ್ಯಕ್ಚುಲಿ ಇನ್ಸ್ಪೈರ್ ಮಾಡಿದ್ದು ನಮ್ಮ ತಂದೆ. ಸೊ ಅವರು ನನಗೆ ಇದರಲ್ಲಿ ನೀನು ಹಿಂದೂಸ್ತಾನಿ ನುಡಿಸು ಅಂತೇಳಿ ಇನ್ಸ್ಪೈರ್ ಮಾಡಿದ್ದು. ಸೊ ಸೊ ಹಿಂದೂಸ್ತಾನಿ ಕಲಿತು ಆಮೇಲೆ ಸುಮಾರು ಜನದ್ದು ಆರ್ಟಿಸ್ಟದ್ದು ಕೇಳಿ, ಸೊ ಆಮೇಲೆ ಇದರಲ್ಲಿ ಹಿಂದೂಸ್ತಾನಿ ಕಲಿಸ್ಲಿಕ್ಕೆ ಯಾರೂ ಇಲ್ಲ, ಇದನ್ನು ನಾನೇ ಇಂಪ್ರೂವ್ ಮಾಡ್ಕೊಂಡಿದ್ದು. ಲೈಕ್ ಸೊ ನಾನೇ ಇಂಪ್ರೂವ್ ಮಾಡ್ಕೊಂಡು ಕಲ್ತಿದ್ದು. ಎಸ್, ನಾವು ಫೇಮಸ್ ಡೈಲಾಗು ಕನ್ನಡದು, ಕರ್ನಾಟಕದ ಜನ ಕನ್ನಡಿಗರು ವಿಶಾಲ ಹೃದಯದವರು ಅಂತ. ಬಟ್ ಇಡೀ ಭಾರತಕ್ಕೆ ಇಂಪ್ಲೈ ಮಾಡ್ಬೋದಾ ಅದನ್ನ ಅಂತ ಹೇಳಿ? ಭಾರತೀಯರೇ ವಿಶಾಲ ಹೃದಯದವರು. ನಮ್ಮ ಇಲ್ಲಿನ ಕಲೆ ಸಂಸ್ಕೃತಿ ಕೂಡ ಅಂದ್ರೆ ಎಲ್ಲದನ್ನು ಕೊಡಿ. ನೀವು ಹೇಳ್ತಾ ಇದ್ರಿ ಗಿಟಾರ್ ನಮ್ಮದಲ್ಲದೆ ಹೋದ್ರೂ ಕೂಡ ನಮ್ಮ ತನಕ್ಕೆ ಒಗ್ಗಿಸಿಕೊಳ್ಳುವ ವಿಶಾಲ ಮನೋಭಾವ ನಮ್ಮೆಲ್ಲ ನಾವು ಬಳಸೋ ಪ್ರತಿನಿತ್ಯ ಬಳಸೋ ವಸ್ತುವಿಂದ ಹಿಡಿದು ಎಲ್ಲದರಲ್ಲೂ ಕೂಡ ಕಾಣ್ಲಿಕ್ಕೆ ಸಿಗುತ್ತಾ ಅಂತ ಹೇಳಿ. ಈಗ ನೀವು ಬೇರೆ ಬೇರೆ ದೇಶಕ್ಕೂ ಹೋಗಿ ಪರ್ಫಾರ್ಮ್ ಮಾಡ್ತೀರಿ, ನಮ್ಮ ನೆಲದ ಸಂಗೀತವನ್ನ ಬೇರೆ ದೇಶದ ಜನರಿಗೂ ಕೂಡ ಪರಿಚಯಿಸ್ತೀರಿ. ಸಿಂಗಾಪುರಲ್ಲಿ ಪರ್ಫಾರ್ಮ್ ಮಾಡಿದಿರಿ, ಥೈಲ್ಯಾಂಡ್ ಅಲ್ಲಿ. ಸೊ ಅಲ್ಲಿನ ಜನರಿಗೆ ನಮ್ಮ ಭಾರತದ ಈ ಕಲೆ, ಸಂಸ್ಕೃತಿ, ಸಂಗೀತ, ನೃತ್ಯ ಇದ್ರ ಬಗ್ಗೆ ಇರೋ ಇಂಟ್ರೆಸ್ಟ್ ಲೆವೆಲ್ ಯಾವ ರೀತಿ ಕಾಣ್ಲಿಕ್ಕೆ ಸಿಗ್ತಾ ಇದೆ? ಇತ್ತೀಚೆಗೆ ಏನಾದ್ರು ಜಾಸ್ತಿ ಆಗಿದೆ ಅದ್ರ ಬಗ್ಗೆ ಒಲವು ಅಂತ ಅನ್ನಿಸ್ತಿದೆಯಾ? ಡೆಫಿನೆಟ್ಲಿ ಆಗಿದೆ. ಯಾಕಂದ್ರೆ ಈಗ ನಮ್ಮ ಇಂಡಿಯನ್ ಮ್ಯೂಸಿಕಲ್ಲಿ ನಿಮ್ಗೆ ಎಲ್ಲ ಫಾರ್ಮು ಸಿಕ್ಬಿಡುತ್ತೆ. ಹಾಗೆ ನೋಡಿಬಿಟ್ರೆ ನಮ್ಮ ಇಂಡಿಯನ್ ಇನ್ಸ್ಟ್ರೂಮೆಂಟಲ್ಲಿ ರಾಗಗಳಿದೆ ಸುಮಾರಾಗಿ. ಸೊ ಅವರು ವೆಸ್ಟರ್ನ್ ಸ್ಕೇಲ್ಸ್ ಅಂತಾರೆ, ನಾವು ರಾಗಗಳು ಅಂತೀವಿ. ಸೊ ಅವರಿಗೆ ಈ ವಿಷಯವನ್ನು ಅವ್ರಿಗೆ ಮುಟ್ಟಿಸ್ತೀವಲ್ಲ, ಅವರಿಗೆ ಆಲ್ರೆಡಿ ಅವ್ರಿಗೆ ಏನಂದರೆ ಇದು ನಮ್ಮ ಮ್ಯೂಸಿಕ್ಕಲ್ಲಿ ಒಂದು ಧ್ಯಾನ ಇದೆ. ಆ್ಯಕ್ಚುಲಿ ನೀವು ಅದನ್ನು ಕೇಳ್ತಾ ಇದ್ದರೆ ನಿಮಗೆ ಎಲ್ಲೂ ನಿಲ್ಲಿಸ್ಬೇಕನ್ಸಲ್ಲ. ಸೊ ನೀವು ಯಾವ್ದು ರಾಕ್ ಮ್ಯೂಸಿಕ್ ಕೇಳಿದರೆ ಅದೊಂದು 5 ಮಿನಿಟ್ಸ್ ಕೇಳ್ಬೋದು ಅಥವಾ 10 ಮಿನಿಟ್ಸ್ ಕೇಳ್ಬೋದು. ಸೊ ಅದಕ್ಕೊಂದು ಲಿಮಿಟೇಷನ್ ಇದೆ. ನೀವು ಇದು ಈಗ ನಾವು ವೈಷ್ಣವ ಜನತು 1 ತಾಸು ನುಡಿಸಿದ್ರು ನೀವು ಕೇಳ್ಬೋದು. ಸೊ ಆ ಥರ ಅವ್ರಿಗೆ ಇದು ಒಂದು ಟೈಪು ಯೋಗದಲ್ಲೂ ಯೂಸ್ ಮಾಡ್ತಾರೆ ನಮ್ಮ ಕ್ಲಾಸಿಕಲ್ ಮ್ಯೂಸಿಕ್. ನಮ್ಮ ಯೋಗಾನು ನಮ್ಮ ಇಂಡಿಯಾದ್ದೇ. ಎಷ್ಟೋ ಜನ ಈಗ ಫಾರಿನ್ಗೆ ಹೋಗಿ ಅದು ಒಂದು ಒಳ್ಳೆ ರೀತಿಯಿಂದ ಯೂಸ್ ಮಾಡ್ತಾ ಇದ್ದಾರೆ. ಅದರಲ್ಲೂ ನಿಮಗೆ ಫ್ಯೂಷನ್ ಎಕ್ಸ್ಪೆರಿಮೆಂಟ್ ಇದೆಯಲ್ಲ, ಅದ್ರ ಬಗ್ಗೆ ಮಾತಾಡೋಕ್ಕಿಂತ ಅದು ಒಂದು ಸ್ಯಾಂಪಲ್ ತೋರಿಸ್ಬಿಡ್ಬಹುದಾ ಅಂತ ಹೇಳಿ ನಮ್ಮ ವೀಕ್ಷಕರಿಗೆ? ಸೊ ನಂದೇ ಆದಂಥ ಒಂದು ಕಂಪೋಸಿಷನ್ ನೆವರ್ ಮೈಂಡ್ ಅಂತ ಹೇಳಿ. ಸೊ ವಾಚಸ್ಪತಿ ರಾಗ ಆಧಾರಿತ ಇದು, ಅದನ್ನು ನುಡಿಸ್ತೀವಿ.
ರೀತಿಯ ರಘುಪತಿ ರಾಘವ ಟ್ವಿಸ್ಟ್ ಇತ್ತಲ್ಲ ಅದ್ಭುತ. ಸಂಪದ ಅವರೇ ನಿಮ್ಮನ್ನು ಕೇಳ್ತೀನಿ, ಇತ್ತೀಚೆಗೆ ಹೇಗಾಗಿದೆ ಅಂದ್ರೆ ನಾವು ದೇಶಭಕ್ತರು, ರಾಷ್ಟ್ರೀಯತೆಯನ್ನ ನಾವು ಒಪ್ಪುವವರು ಅಪ್ಪುವವರು ಹೀಗನ್ಬಿಟ್ರೆ ಯಾವುದೋ ಒಂದು ಪಕ್ಷಕ್ಕೆ ಅಥವಾ ಯಾವುದೋ ಒಂದು ಐಡಿಯಾಲಜಿಗೆ ಸೀಮಿತವಾದವರು ಅನ್ನೋ ಥರದ ಟ್ಯಾಗ್ ಲೈನ್ ಕೊಟ್ಬಿಡ್ತಾರೆ. ಬಟ್ ದೇಶಭಕ್ತಿ ಅನ್ನೋದು ದೇಶದಲ್ಲಿರುವ ಪ್ರತಿಯೊಬ್ಬ ಪ್ರಜೆಗೂ ಜಾತಿ, ಧರ್ಮ, ಸಮುದಾಯ, ಬಡವನೋ ಅಥವಾ ಶ್ರೀಮಂತನೋ ಅದೆಲ್ಲವನ್ನ ಮೀರಿದ್ದಲ್ವಾ ಭಾವನೆ ಅಂತ ಹೇಳಿ ಏನ್ ಹೇಳ್ತೀರಿ? ರಾಷ್ಟ್ರೀಯತೆ ಅನ್ನೋದು, ರಾಷ್ಟ್ರದ ಬಗ್ಗೆ ಪ್ರೀತಿ ಅನ್ನೋದು ಯಾವುದೇ ರಾಜ್ಯಕ್ಕಾಗ್ಲಿ ಅದು ಅವ್ರಿಗಷ್ಟೇ ಸೀಮಿತ ಅಂತ ಇಲ್ಲ. ಅದು ಪ್ರತಿಯೊಬ್ಬರಿಗೂ, ನಾವಿಲ್ಲಿ ವಾಸಿಸ್ತಾ ಇದ್ದೀವಿ, ಇಲ್ಲಿ ನೀರನ್ನ ಕುಡಿತಾ ಇದ್ದೀವಿ, ಇಲ್ಲಿ ಇರೋ ಜನಗಳ ಪ್ರೀತಿನ ಪಡಿತಾ ಇದ್ದೀವಿ ಅಂತಂದರೆ ಆ ಪ್ರೀತಿ ನಾವು ದೇಶಕ್ಕಾಗಿ ತೋರಿಸ್ಲೇಬೇಕು ಖಂಡಿತವಾಗಿ. ಇದು ನಮ್ಮದೊಂದೇ ದೇಶದಂತ ಅಲ್ಲ, ಅದು ಬೇರೆ ಬೇರೆ ದೇಶದವರು ಆಗಿರ್ಬೋದು. ಅಲ್ಲಿರೋರು ಮನುಷ್ಯರೇ, ನಾವಿರೋರು ಮನುಷ್ಯರೇ. ಆದರೆ ಅವರು ಬಾಳ್ತಾ ಇರೋ, ಅವರು ಬದುಕ್ತಾ ಇರೋ ಒಂದು ವೇನೇ ಬೇರೆ ಇರುತ್ತೆ. ಅಂದರೆ ಕೆಲವೊಂದು ಅವರು ಹಾಕೊಳ್ಳೋ ಬಟ್ಟೆ ಇರ್ಬೋದು, ಆಮೇಲೆ ಆಹಾರ ಪದ್ಧತಿ ಬೇರೆ ಥರ ಇರ್ಬೋದು, ನಮ್ಮಲ್ಲಿ ಬೇರೆ ಇದೆ. ಆದರೆ ಬೇರೆ ಬೇರೆ ಇರ್ಬೋದು, ಆದರೆ ದೇಶ ಅನ್ನೋದಂತ ಬಂದಾಗ ಅದು ಒಂದೇ, ಎಲ್ಲರೂ ಒಂದೇ. ನಿಜ. ತುಂಬಾ ಫೇಮಸ್ ಹಾಡು ಈ ಎಸ್ಪೆಷಲಿ ಸ್ವತಂತ್ರ ದಿನಾಚರಣೆ ಅಂತ ಸಂದರ್ಭದಲ್ಲಿ ಬಂದಾಗ ನೆನಪಾಗೋದು ಈ ಮೇರಿ ವತನ್ ಕೆ ಲೋಗೋ. ಆ ಹಾಡು ಹೇಳುವಾಗ ನಮ್ಮ ದೇಶಕ್ಕೋಸ್ಕರ ಮಡಿದ ವೀರ ಸೇನಾನಿಗಳಿಗೋಸ್ಕರ ಇಡೀ ದೇಶದ ಜನ ಕೇಳಿ ಅಂತ ಹೇಳಿ ಹೇಳೋ ಹಾಡಿದು. ಇಲ್ಲಿ ಯಾರು ಹೇಳಿಲ್ಲ ಇದು ಕೇವಲ ನಾನು ರಾಷ್ಟ್ರಭಕ್ತ ಅನ್ನೋರು ಮಾತ್ರ ಸೀಮಿತವಾದವ್ರಿಗಲ್ಲ, ಅಥವಾ ಯಾವುದೋ ಒಂದು ಧರ್ಮಕ್ಕೆ, ಯಾವುದೋ ಒಂದು ಐಡಿಯಾಲಜಿಗೆ ಸೀಮಿತವಾಗಿದ್ದಲ್ಲ ಅಂತ ಹೇಳಿ. ಆ ಹಾಡನ್ನ ಹಾಡಬಹುದಾ ಅಂತ ಹೇಳಿ? ಖಂಡಿತವಾಗಿ, ಖಂಡಿತವಾಗಿ. वतन के लोगों जरा आँख में भर लो पानी, जो शहीद हुए हैं उनकी जरा याद करो कुर्बानी. ये मेरे वतन के लोगों जरा आँख में भर लो पानी, जो शहीद हुए उनकी जरा याद करो कुर्बानी. जब घायल हुआ हिमालय, खतरे में पड़ी आजादी, जब तक थे सांस लड़े वो, जब तक थे सांस लड़े वो, फिर अपनी लाश बिछा दी संगीन पे धर कर माता, सो गए अमर बलिदानी, जो शहीद हुए हैं उनकी जरा याद करो कुर्बानी. ये मेरे वतन के लोगों जरा आँख में भर लो पानी, जो शहीद हुए हैं उनकी जरा याद करो कुर्बानी. ಸಮರ್ಥ ಅವರೇ, ನೀವು ಒಂದ್ ಕಡೆ ಹೇಳಿದ್ದು ನಾನು ಕೇಳಿಸ್ಕೊಂಡಿದ್ದೇನೆ ಅಂತಂದ್ರೆ ಈ ಸಂಗೀತ ಆಗಿರಬಹುದು, ನಾನು ಅದನ್ನ ಇನ್ನೊಂದು ಸ್ವಲ್ಪ ಎಕ್ಸ್ಟೆಂಡೆಡ್ ವರ್ಷನ್ ಹೇಳ್ತೀನಿ. ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ರಾಷ್ಟ್ರಭಕ್ತಿ, ರಾಷ್ಟ್ರ ಪ್ರೇಮ ಇತ್ಯಾದಿ ದೇಶದ ಕಡೆಗಿನ ಸಮರ್ಪಣಾ ಭಾವ ಇರಬಹುದು, ಇದ್ಯಾವುದು ಕೂಡ ಶೋ ಆಫ್ ಆಗಬಾರ್ದು. ಇಟ್ ಶುಡ್ ಕನೆಕ್ಟ್ ದ ಸೋಲ್ ಅಂತ ಹೇಳಿ, ಸೋಲ್ ಆನ್ ಆಗಬೇಕು ಅಂತ ಹೇಳಿ. ಈ ಆತ್ಮಸ್ಪರ್ಶಿಯಾಗಿ ಆತ್ಮ ಜಾಗೃತಿಗೊಳಿಸೋ ಪವರ್ ಬಹುಶಃ ಸಂಗೀತ ಕಲ್ದಲ್ಲೇ ಬೇರೆ ಯಾವ್ದ್ರಲ್ಲಿ ಅಂತ ಹೇಳಿ. ಸೊ ಈ ದೇಶಭಕ್ತಿಯನ್ನ ಜಾಗೃತಗೊಳಿಸೋದ್ರಲ್ಲಿ ಸಂಗೀತದ ಪಾತ್ರ ಏನ್ ಹೇಳ್ತೀರಿ? ಎಸ್, ಅಫ್ಕೋರ್ಸ್. ಈಗ ನಾವು ಒಂದು ಲೈಕ್ ಆಗಸ್ಟ್ 15th ಆಗಿರ್ಬೋದು, ಅಥವಾ ಯಾವುದೋ ಒಂದು ಏನೋ ಒಂದು ದೇಶದ ಬಂದಾಗ ನಾವು ಮ್ಯೂಸಿಕ್ಕಿಂದನೇ ಇನ್ಸ್ಪೈರ್ ಆಗ್ತೀವಿ. ಸೊ ಒಂದು ನಮ್ಮ ರಾಷ್ಟ್ರಗೀತೆ ಆಗಿರ್ಬೋದು, ಯಾವುದಾದ್ರೂ ನೀವು ಎಲ್ಲಿ ಹೋದ್ರೂ ನೀವು ಬೇಕಾದ್ರೆ ಕೇಳಿ, ಅವರು ರಾಷ್ಟ್ರಭಕ್ತಿ ಗೀತೆ, ಯಾವುದೇ ಸಾಂಗ್ ರಿಲೇಟೆಡ್ ಮ್ಯೂಸಿಕ್ ಇದ್ರೇನೆ ಅದಕ್ಕೊಂದು ಪಂಚ್ ಇರುತ್ತೆ, ಪವರ್ ಇರುತ್ತೆ. ಸೊ ಮಾತುಜೆ ಸಲಾಮ್ ಹಚ್ಚಿದ್ರೆ ನಮ್ಗೆ ಏನೋ ಒಂದು ಇಂಡಿಯನ್ ಅನ್ನೋ ಒಂದು ಇದು ಬರುತ್ತೆ. ಸೊ ಆ ಥರ ಎಲ್ಲ
ಯಾವುದೇ ಫೀಲ್ಡಲ್ಲಿ ಹೋಗಿ ಮ್ಯೂಸಿಕ್ ಅಂತ ಇದ್ರೆ ಸೊ ಅದಕ್ಕೊಂದು ನಿಮಗೆ ಎನರ್ಜಿನೇ ಸಿಗೋದು ಬೇರೆ. ಈ ಹಾಡಿಗೆ ಟ್ಯೂನೇ ಇಲ್ಲ ಅಂದ್ರೆ ನಿಮ್ಗೆ ಅದ್ರದ್ದು ಅಫ್ಕೋರ್ಸ್ ಲಿರಿಕ್ಸ್ ಇರುತ್ತೆ, ಬಟ್ ಆ ಲಿರಿಕ್ಸಿಗೆ ಟ್ಯೂನ್ ಇದ್ರೆ ಒಂದು ಜೀವ. ಅದರಲ್ಲೂ ಕ್ಲಾಸಿಕಲ್ ಟ್ಯೂನ್ ಇದ್ರೆ ಇದ್ರೆ ಇನ್ನೂ ಇನ್ನೂ ಜೀವ ಜೀವ. ಅಂತ ಹೇಳಿ. Yes, ಸೊ ಒಂದು correct. ಕ್ಲಾಸಿಕಲ್ ಪೀಸ್ ನ ಪ್ರೊಡ್ಯೂಸ್ ಮಾಡಿ ಜನರಲ್ಲಿರುವ ಆ ಕಲೆ ಸಂಸ್ಕೃತಿ ಕಡೆಗಿನ ಒಂದು ಏನ್ ಹೇಳ್ತೀರಿ ಸೆಳೆತ ಅದನ್ನ ಇನ್ನೊಂದ್ ಸ್ವಲ್ಪ ಜಾಗೃತಗೊಳಿಸಬಹುದಾ ಅಂತ ಹೇಳಿ. ಡೆಫಿನೆಟ್ಲಿ. ಸೊ ರಾಗ್ ಕೀರ್ವಾಣಿಯನ್ನು ನೋಡಿಸ್ತೀನಿ ನಾನು.
ಮಂತ್ರಮುಗ್ಧಗೊಳಿಸೋದು ಅಂತ ಏನಾದ್ರು ಇದ್ರೆ ಬಹುಶಃ ಇದಕ್ಕಿಂತ ಇನ್ನೇನು ಕರೀತಾರೆ ಗೊತ್ತಿಲ್ಲ ನನ್ಗೆ ಅಂತ ಹೇಳಿ. ಈ ವರ್ಜಿನಾಲಿಟಿ ಅನ್ನೋದಿದೆಯಲ್ಲ, ಎಷ್ಟೇ ಆಚೆಯಿಂದ ಇನ್ಫ್ಲೂಯೆನ್ಸ್ ಗಳಾದ್ರೂ ಕೂಡ ನಮ್ಮತನ ಅನ್ನೋದು ಗಟ್ಟಿಯಾಗಿದ್ಬಿಟ್ರೆ ಅದಕ್ಕಿಂತ ಮಿಗಿಲಿನ್ ಯಾವ್ದು ಅನ್ಸಲ್ಲ. ಈ ಹಾಡು ಕೂಡ, ಈ ಸಂಗೀತ ಕೂಡ ಹಂಗೇನೆ, ನಮ್ಮತನ ಅನ್ನೋದು ನಮ್ಗೆ ಎಷ್ಟು ಸಂತೋಷ ಕೊಡುತ್ತೆ ಅನ್ನೋದಕ್ಕೆ ಇದು. ಅದರಲ್ಲೂ ಈ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಜಮಾನದಲ್ಲಿ ನಮ್ಮತನವನ್ನ ಉಳಿಸ್ಕೊಳ್ಳೋದು ಎಷ್ಟು ಮುಖ್ಯ ಆಗತ್ತೆ ನಿಮ್ ಪ್ರಕಾರ ಅಂತ ಹೇಳಿ? ಸೋಷಿಯಲ್ ಮೀಡಿಯಾ ಅನ್ನೋದು ದೇರ್ ಆರ್ ಪ್ಲಸ್ ಆ್ಯಂಡ್ ನೆಗೆಟಿವ್ಸ್. ಸೊ ಈಗ ಎಲ್ಲರೂ ಮ್ಯೂಸಿಷಿಯನ್ ಆಗ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾ ಇರೋದ್ರಿಂದ. ಸೊ ಎಲ್ಲರೂ ತಮ್ಮ ಕಂಟೆಂಟ್ ಹಾಕ್ತಾ ಇದ್ದಾರೆ. ಬಟ್ ನೀವು ಒಂದು ಬೇಸಿಕ್ ನಾಲೆಜ್ ಇಲ್ಲಾರ್ದೆ, ಸೊ ಎಲ್ಲ ಈಗ ಜನಕ್ಕೆ ಏನಂದರೆ ನೀವು ಕಂಟೆಂಟ್ ಹಾಕಿದರೆ ಲೈಕ್ ಮಾಡೇ ಮಾಡ್ತಾರೆ. ಸೊ ಜೆನ್ಯೂನ್ ಮ್ಯೂಸಿಷಿಯನ್ಸ್ ಏನು ಇರ್ತಾರೆ, ಸೊ ಅವರು ಇದನ್ನೆಲ್ಲ ಫಸ್ಟ್ ಅವರು ತಮ್ಮದು ಏನು ಸಂಗೀತ ಜ್ಞಾನ ಇದೆ ಅದನ್ನು ಗಟ್ಟಿ ಮಾಡಿಕೊಂಡು ತದನಂತರ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಈಗ ಜನಕ್ಕೆ ರೀಚ್ ಆಗ್ಬೇಕಂತ ಹೇಳಿ ಎಲ್ಲರೂ ಒಂದು ಕ್ಲಟರ್ ಇದೆ. ಸೊ ಎಲ್ಲರೂ ಓಡ್ತಾ ಇದ್ದಾರೆ. ಬಟ್ ಅಂಟಿಲ್ ಆ್ಯಂಡ್ ಅನ್ಲೆಸ್ ನಿಮಗೊಂದು ನಾಲೆಜ್ ಬಿಲ್ಡ್ ಆಗೋ ತನ ನೀವು ಎಷ್ಟೇ ಮಾಡಿದ್ರು ಅದು ಕ್ಷಣಿಕ. ಸೊ ಫೇಮಸ್ ಆಗೋ ಟೈಮು ನಿಮ್ಗೆ ಆಗ್ತೀರಾ, ನಿಮ್ಮ ರೀಲ್ಸು ಸಿಕ್ಕಾಪಟ್ಟೆ ಇದಾಗ್ಬೋದು. ಬಟ್ ಲಾಂಗ್ ರನ್ ಬೇಕಂದರೆ ಸ್ಟಾರ್ಟ್ ಫ್ರಮ್ ದ ರೂಟ್. ಸೊ ಅಂದರೆ ನಿಮಗೆ ಒಂದು ಒಳ್ಳೆ ನಾಲೆಜ್ ಸಿಕ್ಕರೆ, ಒಳ್ಳೆ ಗುರು ಬೇಕು. ಗುರುವಿನ ಆಶೀರ್ವಾದ ಇದ್ದರೆ ಇದೆಲ್ಲ ಆಗೋದು. ಸೊ ಇದು ಅಂದರೆ ನೀವು ಸುಮ್ಮನೆ ಯೂಟ್ಯೂಬಿಂದ ಏನೋ ಕಲ್ತು ನುಡಿಸಿ ಮಾಡೋದಕ್ಕಿಂತ ಅದಕ್ಕೊಂದು ಟೈಮ್ ಲ್ಯಾಪ್ಸ್ ಇದೆ. ಸೊ ಅದು ಅಷ್ಟೇ ಇರೋದು. ವಿಶ್ವ ವಿನೂತನವಾಗಿರ್ಬೇಕು ಅಂತ ಹೇಳಿ, ವಿನೂತನವಾಗಿರ್ಬೇಕು ಅನ್ನೋ ಹಪಹಪಿ ಇತ್ತೀಚೆಗೆ ನಮ್ಮ ಎಲ್ರಿಗೂ ಇದೆ. ಅಂದ್ರೆ ನಮ್ಮಲ್ಲಿ ಏನೋ ಒಂದು ಯುನಿಕ್ನೆಸ್ ಇರಬೇಕು, ಅದನ್ನ ಎಲ್ಲರೂ ಗಮನಿಸಬೇಕು ಅಂತ ಹೇಳಿ. ಹಾಗಾಗಿ ನಮಗೆ ಇಷ್ಟ ಬಂದ ಹಾಗೆ ನಾವು ಡಿಸಿಷನ್ ತಗೊಳಕ್ ಸ್ಟಾರ್ಟ್ ಮಾಡ್ಬಿಟ್ಟಿದೀವ. ಅಂದ್ರೆ ಈ ಸ್ವತಂತ್ರಕ್ಕೂ ಸ್ವೇಚ್ಛೆಗೂ ಸ್ವೇಚ್ಛಾಚಾರಕ್ಕೂ ವ್ಯತ್ಯಾಸಗಳನ್ನ ಮರಿತಿದೀವ ಅಂತ ಹೇಳಿ ನೀವ್ ಹೇಗೆ ಗಮನಿಸ್ತೀರಿ ಇದನ್ನ? ಇವಾಗ ನಮ್ಮಲ್ಲಿರೋ ಟ್ಯಾಲೆಂಟ್ನ ನಾವು ಇನ್ನೊಬ್ಬರಿಗೆ ಇವಾಗ ರೀಚ್ ಮಾಡ್ಬೇಕಂತ ಅನ್ಕೊಂಡಿದೀವ ಅಂದಾಗ ನಮಗೆ ಹೇಗೆ ಬೇಕೋ ಹಾಗೆ ನಾವು ಮಾಡಿದಾಗ ಕೆಲವೊಬ್ರಿಗೆ ಅದು ಇಷ್ಟ ಆಗದೆ ಇರ್ಬೋದು. ಆಮೇಲೆ ಕೆಲವೊಂದು ನಾವು ಇರುವಂಥ ಒಂದು ಸಮಾಜದಲ್ಲಿ ಅದರದೇ ಆದಂಥ ಲಿಮಿಟ್ಸ್ಗಳಿರುತ್ತೆ, ಕೆಲವೊಂದನ್ನು ನಾವು ಮೀರಿನೂ ಮಾಡಬಾರ್ದು. ಸೊ ಹಾಗಿರುವಾಗ ನಮ್ಮಲ್ಲಿರೋ ಟ್ಯಾಲೆಂಟ್ನ ತೋರಿಸೋದು ಏನಿದೆ ಅಲ್ಲ, ಅದು ಖಂಡಿತವಾಗೂ ತಪ್ಪಲ್ಲ. ಆದರೆ ಅವ್ರು ಹೇಳಿದ ಅದೇ ರೀತಿಯೇ ಅದನ್ನು ಗುರುವಿನ ಆಶೀರ್ವಾದದಿಂದಾನೇ ಅದನ್ನು ರೂಟಿಂದಾನೇ ಸ್ಟಾರ್ಟ್ ಮಾಡಿದಾಗ ಅದರದ್ದೊಂದು ಗಟ್ಟಿತನ ಉಳಿಯುತ್ತೆ, ಕಡೆವರೆಗೂ ಉಳಿಯುತ್ತೆ, ಕೊನೆ ತನಕನೂ ಉಳಿಯುತ್ತೆ. ಸೊ ಇವಾಗ ಅದೇ ಕೆಲವೊಂದು ಕಡೆ ನಾವು ಮಾತುಗಳನ್ನ ಕೇಳ್ತೀವಿ, ಬೇಗ ಒಂದು ನಾವು ಸಕ್ಸಸ್ಸನ್ನು ಕಾಣಬೇಕು ಅಂತ ಹೇಳಿ ನಾವು ಒಂದೇನೋ ಒಂದು ಕನ್ಸ್ಟ್ರಕ್ಷನ್ ಮಾಡಿದಾಗ ಅದು ಬೇಗ ಬಿದ್ದು ಹೋಗ್ಬಿಡುತ್ತೆ. ಸೊ ಅದನ್ನ ನಾವು ಸ್ಟಾರ್ಟಿಂಗ್ ಇಂದ ಅದು ಏನಿದೆ ಅದ್ರ ಬಗ್ಗೆ ಎಲ್ಲ ಒಂದ್ ಸ್ವಲ್ಪ ಡೀಪ್ ಡಿಸ್ಕಷನ್ ಎಲ್ಲ ಮಾಡ್ಕೊಂಡು ಸ್ಟಾರ್ಟಿಂಗ್ ಅದು ರೂಟ್ ಇಂದ ನಾವು ಸ್ಟಾರ್ಟ್ ಮಾಡಿದಾಗ ಬಿಲ್ಡಿಂಗ್ ಕೊನೆವರೆಗೂ ಗಟ್ಟಿಯಾಗಿ. ಅಂದ್ರೆ ಎಲ್ಲೋ ಒಂದ್ ಕಡೆ ಈ ಕಾಯೋ ಮನಸ್ಥಿತಿ ಇದೆಯಲ್ಲ ಅದನ್ನ ಕಳ್ಕೊಳ್ತಿದೀವ ಅಂತ ಹೇಳಿ. ಕಾಯೋದು ಅಂತ ಅಂದಾಗ ನನ್ಗೆ ನೆನಪಾಗತ್ತೆ, ಈ ಸೈನಿಕರು ಮನೆಯಿಂದ ಬರೋ ಒಂದ್ ಪತ್ರಕ್ಕೋಸ್ಕರ ಹೆಂಗ ಕಾಯ್ತಾರೆ ಅನ್ನೋದಕ್ಕೆ ಒಂದು ಬ್ಯೂಟಿಫುಲ್ ಹಾಡೇ ಇದೆ. ಬಹುಶಃ ಅದನ್ನ ಇವಾಗ ಪ್ರಸ್ತುತ ಪಡಿಸಬಹುದು ಅನ್ಸುತ್ತೆ, ಕನೆಕ್ಟ್ ಆಗ್ತಾ ಇದೆ ಅಲ್ಲಿಗೆ ಇಲ್ಲಿಗೆ ಅಂತ ಹೇಳಿ. विश्व विनूतन विद्याचेतन सर्वहृदय संस्कारी जय भारती. विश्व विनूतन विद्याचेतन सर्वहृदय संस्कारी जय भारती. करुनाड सरस्वती गुडिगोपुर सुर शिल्प कलाकृत कृष्णे तुंगे कावेरी पवित्रित क्षेत्र मनोहारी. विश्व विनूतन विद्याचेतन सर्वहृदय संस्कारी जय भारती. गंगा कदंबा राष्ट्रकूट बल चालुक्य होय्सळ बल्लाळ. गंगा कदंबा राष्ट्रकूट बल चालुक्य होय्सळ बल्लाळ. हक्क बुक्क पुलकेश विक्रमर चन्नम्माजिय वीरश्री. विश्व विनूतन
चेतन विद्याचेतन सर्वहृदय संस्कारी जय भारती जय भारती जय भारती. ನಾವೆಲ್ಲ ಕೂತು ಇಲ್ಲಿ ಸ್ವತಂತ್ರ ದಿನಾಚರಣೆ ಆಚರಿಸ್ತಿದೀವಿ. ಇವತ್ತಿಗೂ ಕೂಡ ಸ್ವತಂತ್ರರಾಗಿದ್ದೀವಿ, ಶತ್ರುಗಳ ಆ ಭಯ ಆತಂಕ ಇಲ್ದಲೆ ಅಂದ್ರೆ ನಮ್ಮೆಲ್ಲ ಸೈನಿಕರ ಕಾಂಟ್ರಿಬ್ಯೂಷನ್ ಅದು. ಹಾಗಾಗಿ ನಿಮ್ಮ ಈ ಹಾಡಿನ ಮೂಲಕ ಅವ್ರಿಗೊಂದು ಹ್ಯಾಟ್ಸ್ ಆಫ್ ಹೇಳಿದಿರಿ. ನಾವು ಕೂಡ ನ್ಯೂಸ್ 18 ನ ಮೂಲಕ ನಮ್ಮೆಲ್ಲ ಸೈನಿಕರಿಗೆ, ನಮ್ಮ ಸೈನಿಕ ಬಂಧುಗಳಿಗೆ ವಿಶೇಷವಾಗಿ ಈ ದಿನ ಒಂದು ಹ್ಯಾಟ್ಸ್ ಆಫ್ ಹೇಳ್ತಾ ಇದೀವಿ. ಧನ್ಯವಾದ ನಮ್ಮೆಲ್ಲರನ್ನ ಕೂಡ ಸುರಕ್ಷಿತವಾಗಿಟ್ಟಿರೋದಕ್ಕೆ. ಈ ಹಾಡು ಕೂಡ ನಿಮ್ಗೋಸ್ಕರ ಅರ್ಪಿತ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಡೆಫಿನೆಟ್ಲಿ. ಸಮರ್ಥ್ ಸರ್, ನಾವು ನಿಮ್ಮ ಹೆಸರಿಂದಾನೇ ಗಮನಿಸ್ತಾ ಹೋದ್ರೆ ಭಾರತ ಸಮರ್ಥವಾಗ್ತಾ ಇದೆ. ಎಲ್ಲೇ ಹೋದ್ರೂ ಕೂಡ, ಯಾವುದೇ ದೇಶಕ್ಕೆ, ನಮ್ಮ ದೇಶದ ಯಾರೇ ಹೋದ್ರೂ ಕೂಡ ಜೈ ಹೋ ಅಂತ ಇದ್ದಾರೆ. ಜೈ ಹೋ ಹಾಡು ಕೂಡ ಅಷ್ಟೇ ಫೇಮಸ್ ಆಯ್ತಾ ಅಂತ ಹೇಳಿ. ಆ ಹಾಡು ಹಾಗೆ ಈ ಸ್ವತಂತ್ರ ದಿನಾಚರಣೆ ರೀತಿಯ ಯಾವುದೇ ಇವೆಂಟ್ ಬಂದ್ರೂ ಕೂಡ ಜೈ ಹೋ ಹಾಡು ಇಲ್ಲದೆ ಕಂಪ್ಲೀಟ್ ಆಗಲ್ಲ ಅಂತ ಹೇಳಿ. ಅಲ್ಲೇ ಈಗ ಯಾಕಂದ್ರೆ ನಂದು ಒಂದು ನಿಮಗೆ ಹೇಳ್ತೀನಿ, ಯಾಕಂದ್ರೆ ನನ್ನ ಹೆಸರು ಸಮರ್ಥ್ ಅಂತ ಇಟ್ಟಿದ್ದು ಒಬ್ಬ ಮುಸ್ಲಿಮ್. ನಮ್ಮ ಡ್ಯಾಡಿ ಫ್ರೆಂಡ್ ನನಗೆ ಇದು ಹೆಸರು ಇಟ್ಟಿದ್ದು. ಸೊ ಅದರಿಂದನೇ ಗೊತ್ತಾಗುತ್ತೆ ಸೊ ನಾವು ಎಷ್ಟು ಇಲ್ಲಿ ಯುನಿಟಿಯಿಂದ ಇದ್ದೀವಿ ಅಂತ ಹೇಳಿ. ಸೊ ನೆಕ್ಸ್ಟ್ ಜೈ ಹೋ ಬಂದಾಗ ಲೈಕ್ ನಮಗೆ ಫಸ್ಟ್ ನೆನಪಾಗೋದು ವಿಜಯ್ ಪ್ರಕಾಶ್ ಅವರು. ಸೊ ನಾನು ಅವ್ರ ಬ್ಯಾಂಡಲ್ಲೂ ನುಡಿಸಿದ್ದೇನೆ. ಸೊ ಹೀಗಾಗಿ ಅದು ಜೈ ಹೋ ಅಂದ್ರೆ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಅದು ಇಲ್ದೇನೆ ಎಂಡ್ ಆಗಲ್ಲ, ಇವನ್ ವಿಜಯ್ ಪ್ರಕಾಶ್ ಅವ್ರ ಶೋದಲ್ಲೂ. ಸೊ ಹೀಗಾಗಿ ಅದನ್ನ ನಾವು ಇಲ್ಲಿ ಪ್ರೆಸೆಂಟ್ ಮಾಡ್ತೀವಿ. ಸೊ ಈ ಒಂದು ಸಂದರ್ಭಕ್ಕೆ ಆಪ್ಟ್ ಸಾಂಗ್ ಅಂತ ನಾನು ಅನ್ಕೊಂಡೆ. ಅದ್ರ ಜೊತೆಗೆ ನನ್ನ ಪರ್ಸನಲ್ ರಿಕ್ವೆಸ್ಟ್, ಜೈ ಹೋ ಜೊತೆಯಲ್ಲೇ ನಮ್ಮೆಲ್ಲರ ಪರ್ಸನಲ್ ಫೇವ್ರೇಟ್, ಇದನ್ನ ಯಾರು ಕೂಡ ಇಲ್ಲ ಅನ್ಲಿಕ್ಕೆ ಸಾಧ್ಯನೇ ಇಲ್ಲ, ಒಂದೇ ಮಾತ್ರ ಆ ಹಾಡಿಲ್ದಲ್ಲೇ ನಮ್ಮ ಸ್ವತಂತ್ರ ದಿನಾಚರಣೆ ಇನ್ಕಂಪ್ಲೀಟ್ ಆಗ್ಬಿಡುತ್ತೆ. ಇದೆರಡನ್ನ ಮಿಕ್ಸ್ ಮಾಡಿ ಏನಾದ್ರೂ ಎಕ್ಸ್ಪೆರಿಮೆಂಟ್ ಮಾಡಬಹುದಾ ಅಂತ ಹೇಳಿ. ಡೆಫಿನೆಟ್ಲಿ ಮಾಡ್ತೀವಿ.
ಜೈ ಹೋ ಅಂತ ಹೇಳ್ತಾ ಒಂದೇ ಮಾತರಂ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಿದೀವಿ. ನನಗಂತೂ ಇಷ್ಟ ಇಲ್ಲ ಕಾರ್ಯಕ್ರಮ ಮುಗಿಸೋಕೆ, ಯಾಕಂತಂದ್ರೆ ನಾನು ಆಗ್ಲೇ ಹೇಳ್ದಾಗೆ ಸಂಗೀತ ಸುಧೆಯಾಗಿ ಹರಿತಾ ಇದ್ರೆ ಎಂಥವ್ರಿಗಾದ್ರೂ ಕೂಡ ಅದಕ್ಕೊಂದು ಸ್ಟಾಪ್ ಹಾಕ್ಬೇಕು ಅಂತ ಅನ್ಸಲ್ಲ. ಬಟ್ ಕಾಲ ಮಿತಿ ಅನಿವಾರ್ಯ. ಹಾಗಾಗಿ ನಿಮ್ಮೆಲ್ಲರಿಗೂ ಆಲ್ ದಿ ಬೆಸ್ಟ್. ನಿಮ್ಮ ಈ ಸಂಗೀತ ಸುಧೆ ನಿರಂತರವಾಗಿ ಹರಿತಾ ಇರಲಿ. ಆ ಮೂಲಕ ನಮ್ಮ ದೇಶದ ಈ ಭವ್ಯ ಪರಂಪರೆಯುಳ್ಳ ಸಂಗೀತ ಏನಿದೆ ವಿಶ್ವದ ಮೂಲೆ ಮೂಲೆ ತಲುಪಲಿ ಅಂತ ಹೇಳಿ ಧನ್ಯವಾದ ಎಲ್ರಿಗೂ ಕೂಡ ಮತ್ತೊಮ್ಮೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮ ಸ್ವಾತಂತ್ರ್ಯೋತ್ಸವದ ಸಂಭ್ರಮವನ್ನ ಹೆಚ್ಚು ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ತಂಡದವರಿಗೆ ನನ್ನಿಂದ ಥ್ಯಾಂಕ್ ಯು ಹೇಳ್ತೀನಿ, ನಮ್ಮ ತಂಡದಿಂದ ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.